ಗೈಸ್ ನೋಡಿ ನಮ್ಮ ಮಗಳಿಗೆ ಮೇಲೆ ಚಿಕ್ಕ ತೋರ್ಸ್ ಮಗಳ ಚೆನ್ನಾಗಿ ಕಾಣಿಸ್ತೈತೆ ಅಲ್ಲ ಈಗ ಹಿಂಗೆ ತೋರಿಸಿದ್ವಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಇವಾಗ ಕಾಲಿಗೆ ಹಚ್ತಾ ಇದ್ದೀನಿ ಹಾಂ ಸರ್ ಹಿಂಗೆ ಇವಾಗ ಕಾಲಿಗೆ ಹಚ್ಕೊಡ್ತಾ ಇದ್ದೀನಿ ನನ್ನ ಮಗಳಿಗೆ ಅವಳಿಗೂ ಕಾಲಿಗೆ ಬೇಕು ಅಂತ ಅಂತಲ್ಲ ಮಗಳೇ ಹೇಳಿ ನಮ್ಮಮ್ಮ ಕಾಲಿಗೆ ಹಚ್ಕೊಡು ಮಮ್ಮ ಅಂತ ಅಂದು ಸೊ ಹಂಗಾಗಿ ಸಿಂಪಲ್ಲಾಗಿ ಹಾಕ್ಕೊಡೋಣ ಅಂದ್ಬಿಟ್ಟು ಹಾಕ್ಕೊಡ್ತಾ ಅವಳಿಗೆ ಮೆಹಂದಿ ಅಂದರೆ ತುಂಬ ಇಷ್ಟ ಅಲ್ವ ಮಗಳೇ ಅದಕ್ಕೆ ಮೆಹಂದಿ ಹಾಕ್ಕೊಡ್ತಾ ಇದ್ದೀನಿ ನಾಳೆ ಹಬ್ಬ ಅಲ್ವಾ ಯುಗಾದಿ ಹಬ್ಬ ಹೊಸ ವರ್ಷ ಸೊ ಹಂಗಾಗಿ ಮೆಹಂದಿ ಹಾಕೋಣ ಅಂದ್ಬಿಟ್ಟು ಮಕ್ಕಳಿಗೆ ಮೆಹಂದಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಇಷ್ಟ ಆಯ್ತಾ ಸಿಂಪಲ್ಲಾಗಿ ಹಾಕ್ತಾ ಇದ್ದೀನಿ ಸೊ ತುಂಬ ಇಷ್ಟ ಮೆಹಂದಿ ಅಂದರೆ ಸೊ ಹಂಗಾಗಿ ಸಿಂಪಲ್ಲಾಗಿ ಹಾಕ್ಕೊಡ್ತೀನಿ ನನ್ನ ಮಗಳ ಖುಷಿನೇ ನನ್ನ ಖುಷಿ ಅಲ್ವಾ ಅಲ್ಲ ಮಗಳ ಹಾಂ ಏನಪ್ಪ ನೀವು ನೋಡಿ ಸೇರಿಸೋದಷ್ಟೇ ಸಾಕಾ ಹಾಂ ಸಾಕಾ ಈ ಕಡೆ ಕಾಲು ಹಿಂಗೆಲ್ಲ ಮಾಡ್ಬೇಡ ಇದು ಆಯ್ತು ಹಂಗೆಲ್ಲ ಮಾಡ್ಬೇಡ ಹಿಂಗೆಲ್ಲ ಮಡ್ಸ್ಕೊಂಡೆಲ್ಲ ನೋಡ್ಬೇಡ ನೀನು ನಾನು ಕಷ್ಟಪಟ್ಟು ಹಚ್ಕೊಡ್ತಿಲ್ಲ ಸರಿ ಹಾಂ ಇದು ನೀಡಿ ಇಲ್ಲಿ ನೋಡಿ ಕಲ್ಸ್ಕೊತೈತೆ ನಾನು ಎಷ್ಟು ಚೆನ್ನಾಗಿ ಬಿಡ್ಸಿದ್ದೆ ಬಂಗಾರಿ ಫ್ಯಾನ್ ಹಾಕ್ತೀನಿ ಇರಿ ಒಂದು ನಿಮಿಷ ಇದು ಹಿಂಗೆ ನೋಡಿ ಹಿಂಗೆಲ್ಲ ಕೊಕ್ಕರಿಸ್ಬೇಡ ಓಕೆ ಗೈಸ್ ನೋಡಿ ಥರ ಮೆಹಂದಿ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಒಣಗಿಸ್ಕೋಬೇಕು ಬಟ್ ಅದು ಏನು ಮಾಡ್ತಾರೋ ಗೊತ್ತಿಲ್ಲ ಬಟ್ ಇಟ್ಕೊತಾಳೆ ಫ್ಯಾನ್ ಹತ್ರ ಕರ್ಕೊಳ್ತೀನಿ ಕರ್ಕೊಂಡೋಗಿ ನೀಟಾಗಿ ಎಲ್ಲ ಡ್ರೈ ಮಾಡಿಸ್ತೀನಿ ಚೆನ್ನಾಗಿ ಒಣಗಿದ್ಮೇಲೆ ತೊಳಿತೀನಿ ಏನು ಕೆಲಸ ಇಲ್ಲ ನನಗೆ ಇವಳು ಬರೀ ಇವಳು ಮೆಹಂದಿ ಹಚ್ಚಿರೋದನ್ನ ತೊಳಿಬೇಡ ಹಿಂಗಿಡ್ಕ ಅಂತ ಹೇಳ್ತಾ ಕೂತಿರೋದು ಅಷ್ಟೇ ನನ್ನ ಕೆಲಸ ಓಕೆ ನೋಡಿದ್ರೆ ನನ್ನ ಮಗಳಿಗೆ ಯಾವ ಥರ ಮೆಹಂದಿ ಇರುತ್ತೆ ಅಂತ ಅದರಿಂದ ತೋರಿಸ್ತೀನಿ ಓಕೆ ಯಾವ ಥರ ಮೆಹಂದಿ ಹಾಕಿದ್ದೀನಿ ನನ್ನ ಮೊದಲು ಮಗಳಿಗೆ ಚಳಿಗೆ ಓಕೆನಾ ಇವಾಗ ಅದರಿಂದ ತೋರಿಸ್ತೀನಿ ಗೈಸ್ ನನ್ನ ಮಗಳಿಗೆ ಯಾವ ಥರ ಮೆಹಂದಿ ಹಾಕಿದ್ದೀನಿ ಅಂತ ಬ್ಯಾಕ್ ಕ್ಯಾಮ್ರಾಯಿಂದ ನೋಡಿ ಕಾಲಿಗೆ ಈ ಥರ ಮೆಹಂದಿ ಕೈ ತೋರಿಸ್ ಮಗಳು ಕೈನಿಗೆ ಹಾಂ ಕೈಗೆ ಈ ಥರ ಮೆಹಂದಿ ಹಾಕಿದ್ದೀನಿ ಚಳಿಗೆ ಚೆನ್ನಾಗಿದೆ ಚೆನ್ನಾಗಿ ಬಿಟ್ಟಿದ್ದೀನಿ ಬಟ್ ಸ್ವಲ್ಪ ಇರೋ ನಾನು ಎಬ್ಬರಿಸ್ತೀನಿ ಇರೋ ಹಂಗೆ ಇರಬೇಕು ಕೈ ತೋರಿಸಿ ಇವಾಗ ಹಿಂಗೆ ಎರಡು ಕೈ ಒಟ್ಟಿಗೆ ದೂರ ಹೋಗು ಸರಿ ಅಲ್ಲಿ ನೋಡಿ ಇಲ್ಲಿ ಕಲ್ಸ್ಕೊತೈತೆ ಹಿಂಗೆ ಅನ್ಬೇಡ ಹಿಂಗೆ ಅನ್ಬೇಡ ಓಕೆನಾ ನೋಡು ಎಷ್ಟು ಚೆನ್ನಾಗಿ ಹಾಕಿದ್ದೀನಿ ಹತ್ರ ಹಿಡಿ ಕೈಯ ಹಾಂ ನೋಡಿ ಗೈಸ್ ಚೆನ್ನಾಗಿ ಹಾಕಿದ್ದೀನಿ ಮೆಹಂದಿನ ಅಂತ ಅನ್ಕೊಂಡಿದ್ದೀನಿ ನನಗೆ ಬಂದು ಈ ಕಡೆ ಪಕ್ಕಕ್ಕಿದ್ದೀನಿ ಹಾಂ ನೋಡಿ ಈ ಥರ ಹಾಕಿದ್ದೀನಿ ಸಿಂಪಲ್ಲಾಗಿ ಬಿಡು ಹಿಂಗೆ ಹಿಡ್ಕ ಇವಾಗ ಫ್ಯಾನ್ಗಳು ಕರ್ಕೊಂಡೋಗಿ ಆರಿಸ್ಕೊಂಬತ್ತೀನಿ ಕಾಲಿಗೂ ಸಿಂಪಲ್ಲಾಗಿ ನಡಿ ನೀಟಾಗಿ ನಡಿ ಏನಾಗಲ್ಲ ನಿಧಾನಕ್ಕೆ ನಡಿ ಅದೇನೂ ಹೋಗಲ್ಲ ಓಕೆ ಗೈಸ್ ಈಗ ಒಳ್ಳೆ ಟ್ರೈ ಮಾಡೋಣ ನಾನು ಯಾವ ಥರ ಮೆಹಂದಿ ಹಾಕತ್ತೀನಿ ಅಂತ ತೋರಿಸ್ತೀನಿ ನಿಮಗೆ 5 6 11 ಇನ್ನೂ ಕಟ್ ಆಗಿಲ್ಲ ಕಟ್ತಾನೆ ಇದ್ದೀನಿ ನಾನು ಇನ್ನೂ ಅಷ್ಟು ಬೇಗ ಹೆಂಗೆ ಹೂವು ಕಟ್ಟಾಗ್ಬಿಡುತ್ತೆ ಅವಳು 1 2 3 ಹೇಳೋದಕ್ಕೆ ನಾನು ಹೂವು ಕಟ್ಟಾಗಬೇಕು ಅಂತ ಗೈಸ್ ಅವಳು ಹೇಳ್ತಿರುತ್ತೆ ಸೊ ಹಂಗಾಗಿ ಮೆಹಂದಿ ಹೋಗ್ಬಿಡುತ್ತೆ ಅದಕ್ಕೆ 1 2 3 ಹೇಳ್ತಾವಳೆ ಇಲ್ಲಿ ನೋಡಿ ಹೂವು ಕಟ್ತಾ ಇದ್ದೀನಿ ನಾಳೆ ಗುರುವಾರ ಬೇರೆ ರಾಯರ ಪೂಜೆ ಹಬ್ಬ ಬಂದಿದೆ ಗುರುವಾರನೇ ತುಂಬ ಖುಷಿ ಆಯಿತು ಅದಕ್ಕೆ ನೆನೆ ಸಂಜೆ ತೊಗೊಬಂದಿದ್ದೆಲ್ಲ ಹೂವು ಕಟ್ಟೋಣ ಅಂತ ಸೊ ಹಂಗಾಗಿ ಹೂವು ಕಟ್ತಾಯಿದ್ದೀನಿ ನನ್ನ ಮಗಳನ್ನ ಫ್ಯಾನ್ ಹಾಕ್ಬಿಟ್ಟು ಕೂರಿಸಿದೀನಿ ಗೈಸ್ ಏನು ಮನೆ ಕ್ಲೀನ್ ಮಾಡಿಲ್ಲ ಸ್ವಲ್ಪ ಎಲ್ಲ ಡ್ರೈ ಆಗಲಿ ಹೂವು ಕಟ್ಕೊಳ್ಳೋಣ ಅಂತ ಏನವ ಇಲ್ಲ ತೋರಿಸು ನಮ್ಮ ಕಡೆ ತೋರಿಸು ಇಲ್ಲ ಕಣವ ಇನ್ನೂ ಸ್ವಲ್ಪ ಒಣಗಬೇಕು ಆಮೇಲೆ ಹೊತ್ತೆಲ್ಲ ಚೆನ್ನಾಗಿ ಅದಕ್ಕೆ ಸುಮ್ಮನೆ ಒಂದು 5 ನಿಮಿಷ ಸುಮ್ಮನೆ ಇರಬೇಕು ಏನು ನೋ ನಾನು ಹೂವು ಕಟ್ಟೋರ್ಗೂ ಇರೋ ಆಮೇಲೆ ಹೂವು ಕಟ್ಟಾದ್ಮೇಲೆ ಹೋಗಿ ತೊಳ್ಕೊಬ ಓಕೆನಾ ನಾನು ಫಸ್ಟಿಗೆ ಹೂವು ಕಟ್ತೀನಿ ಓಕೆ ಗೈಸ್ ಹೂವು ಇಷ್ಟು ಕಟ್ಟಿದ್ದೀನಿ ನನ್ನ ಮಗಳು ಏನು ಬಾ ಮಮ್ಮ ಅಂತವ್ರೆ ಸೊ ಇಷ್ಟು ಕಟ್ಟಿದ್ರೆ ಇನ್ನೂ ಇಷ್ಟು ಹೂವು ಇದ್ದಾವೆ ಬಟ್ ಇವಾಗ ಆಯ್ತಲ್ಲ ನನಗೂ ಸ್ವಲ್ಪ ಬ್ಯಾಕ್ ಪೇನ್ ಬಂತು ನಾಳೆಗೆ ಸ್ವಲ್ಪ ಕಟ್ಕೊತೀನಿ ಆಮೇಲಿಂದ ಸೊ ಹಂಗಾಗಿ ಇವಾಗ ಇದನ್ನು ಕಷ್ಟ ಆಯಿತು ಇಷ್ಟು ನನ್ನ ಮಗು ಕೈ ತೋರಿಸ್ ಮಗಳಿಗೆ ನೋಡಿ ನನ್ನ ಮಗಳೆಲ್ಲ ಹಿಂಗೆ ಉದುರ್ತೈತೆ ಕಿತ್ಕೊತೈತೆ ಹಿಂಗೆ ತೋರಿಸಿ ಹಿಂಗೆ ಫುಲ್ ಹಿಂಗೆ ಹಿಂಗೆ 2 ಕೈನ ಪಕ್ಕ ಇಡಿ ಹಾಂ ಇಡಿಲ್ಲ ಫಸ್ಟ್ ಇಡಿ ಪಕ್ಕ ಇಡಿ 2 ಕೈನು ಹಂಗೆ ಹಿಂಗೆ ತೋರಿಸಿ ನೋಡಿ ಗೈಸ್ ಹಿಂಗೆ ಈ ಥರ ಮೆಹಂದಿ ಹಾಕಿದ್ದೀನಿ ಇಲ್ಲಿ ನೋಡವ ಇಲ್ಲಿ ತೋರಿಸವ ಇಲ್ಲ ನನಗೆ ತೋರಿಸವ ಹಾಂ ಹಂಗೆ ನೋಡಿ ಗೈಸ್ ಈ ಥರ ಮೆಹಂದಿ ಹಾಕಿದ್ದೀನಿ ಎಲ್ಲ ಉದುರುತ್ತೈತೆ ಸ್ವಲ್ಪ ಎಲ್ಲ ಡ್ರೈ ಆಗಿಬಿಟ್ಟೈತೆ ಫ್ಯಾನ್ ಹಾಕ್ಬಿಟ್ಟು ಫ್ಯಾನ್ ಹತ್ರ ಕೂರಿಸುತ್ತೆ ಸೊ ಹಂಗಾಗಿ ಕಾಲಿಂದು ಇನ್ನೂ ಸ್ವಲ್ಪ ಡ್ರೈ ಆಗಬೇಕು ಸೊ ಹಂಗಾಗಿ ಇದನ್ನು ವಾಶ್ ಮಾಡ್ಕೊಬಿಟ್ಟು ಬರ್ತೀನಿ ಅವಳು ವಾಶ್ ಮಾಡಬೇಡ ಮಮ್ಮ ವಾಶ್ ಮಾಡೋಣ ಅಂತ ಹೇಳ್ತಾನೆ ಅವಳೆ ನೋಡಿದ್ದು ಇಲ್ಲೂ ಬಾ ನಾನು ಅವಳದೆಲ್ಲ ಮೆಹಂದಿ ವಾಶ್ ಮಾಡಿಬಿಟ್ಟು ನಾನು ಮೆಹಂದಿ ಹಾಕೋಣ ಅಂದ್ಬಿಟ್ಟು ಹಾಕತ್ತಾ ಇದ್ದೆ ಅದಕ್ಕೆ
ನನ್ನ ಮಗಳು ಇದು ತಿನ್ನಿಸ್ತಾ ಇದ್ಲು ಬೋಟಿನ ಅಂಗಡಿ ತಂದಿದ್ಲಲ್ಲ ಅದನ್ನು ನಮ್ಮಮ್ಮ ನೀನು ತಿನ್ನೋಕ್ಕಾಗಲ್ಲ ಅಮ್ಮ ನಾನು ತಿನ್ನಿಸ್ತೀನಿ ನೀವು ಮೆಹಂದಿ ಹಚ್ಕೊಳ್ಳಿ ನೀವು ತಿಂತ ಮೆಹಂದಿ ಹಾಕ್ಕೊಳ್ಳಿ ಮೆಹಂದಿ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಎಷ್ಟು ಪ್ರೀತಿಯಿಂದ ತಿನ್ನಿಸ್ತಾ ಇದ್ದಾರೆ ನೋಡು. ಐ ಲವ್ ಯು ಮುದ್ದು ಮಗಳೇ. ನೋಡಿ ಈ ಥರ ಅರ್ಧ ಮೆಹಂದಿ ಹಾಕ್ಕೊಂಡಿದ್ದೀನಿ. ಈಗ ಸೈಡಲ್ಲಿ ಸ್ಟಾರ್ ಹಾಕೋದು ನಂಗೆ ತುಂಬ ಇಷ್ಟ. ನಾನು ಯಾವಾಗಲೂ ಆ ಥರ ಮೆಹಂದಿ ಹಾಕೋದು ನಾನು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಿರುತ್ತೆ. ನಾನು ಯಾವಾಗಲೂ ಸೈಡಲ್ಲಿ ಸ್ಟಾರ್ ಹಾಕ್ಕೋತೀನಿ ಮೆಹಂದಿನಲ್ಲಿ. ನೋಡಿ ಗೈಸ್ ಫೈನಲಿ ಈ ಥರ ಮೆಹಂದಿ ಹಾಕೊಂಡಿದ್ದೀನಿ. ನೀನೇ ಜಾರು ಬಿಡ್ತಿದ್ಯಾ ಬಾಯ್ ಮಗ. ನನ್ನ ಮಗಳು ಹೆಂಗೆ ಹತ್ತಿದೆ ಅಂತ ತೋರಿಸ್ತೀನಿ ಗೈಸ್. ಮೆಹಂದಿ ಬಾ ಮಗಳ. ಹಂಗೆ ಜಾರು ಬೀಳ್ತಿದ್ದ. ಬನ್ನಿ ಮೆಹಂದಿ ತೋರಿಸಿ ಹೆಂಗೆ ಹತ್ತಿದೆ ಅಂತ. ಹಿಂದೆ ಹೋಗ್ಬೇಕು ಗೋಬ್ಯಾಕ್ ಹಿಂದೆ ಹೋಗ್ಬೇಕು. ತೋರಿಸಿ ಹೇಳ್ಕೊಂಡು ನೀಟೇ ತೋರಿಸು ಮಗಳ. ನೋಡಿ ಗೈಸ್ ಚೆನ್ನಾಗಿ ಹತ್ತಿದೆ. ಬಟ್ ನಾಳೆ ಬೆಳಕ ತೋರಿಸ್ತೀನಿ. ಅದು ಹೆಂಗೋ ತೋರಿಸ್ತೈತಿ ಹೆಂಗೋ ಆಡ್ತೈತೆ ಕೊತ್ತಿಮರಿ. ಓಕೆ ನಾನು ಈ ಥರ ಸಿಂಪಲಾಗಿ ಹಾಕ್ಕೊಂಡೆ ಸಾಕು ಅಂತ. ಒಂದು ಮೆಹಂದಿನೂ ಖಾಲಿ ಆಯಿತು ನನಗೆ ನನ್ನ ಮಗಳಿಗೆ. ಸೊ ಹಂಗಾಗಿ ಸಿಂಪಲಾಗಿ ಸಾಕು ಅಂತ ಹಾಕ್ಕೊಂಡಿದ್ದೀನಿ ಗೈಸ್. ನಾಳೆ ಹಬ್ಬ ಜೋರ ಇರೋದು ಏನಮ್ಮೋ. ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಲೇಟಾಗಿ ಅಪ್ಲೋಡ್ ಆಗ್ತಿದೆ ವಿಡಿಯೋ ಎಡಿಟ್ ಮಾಡ್ತಾ ಇದ್ದೆ. ಸೊ ಯಾಕೆಂದರೆ ನನ್ನ ಫೋನ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಎಡಿಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸಾರಿ, ಸ್ವಲ್ಪ ಲೇಟಾಗಿ ವಿಡಿಯೋ ಅಪ್ಲೋಡ್ ಆಗ್ತಿದೆ. ಓಕೆನಾ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ನನ್ನ ಹೊಸ ಫೋನ್ ತೊಗೋಬೇಕು, ಬಟ್ ಯಾವಾಗ ತೊಗೋತೀನೋ ಗೊತ್ತಿಲ್ಲ. ವೀಡಿಯೋಸ್ ಎಲ್ಲ ತುಂಬ ಲೇಟಾಗಿ ಅಪ್ಲೋಡ್ ಆಗ್ತಿದೆ. ಬಟ್ ಎಡಿಟ್ ಮಾಡೋಕ್ಕೆ ಆಗ್ತಾಯಿಲ್ಲ, ತುಂಬ ಪ್ರಾಬ್ಲಮ್ ಆಗಿದೆ ಫೋನಿಂದು. ಸೊ ಹಂಗಾಗಿ ಸ್ವಲ್ಪ ಲೇಟಾಗಿ ಬರ್ತಾಯಿದೆ ಬ್ಲಾಗು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ. ಯಾರೂ ಬೈಕೋಬೇಡಿ, ಹಬ್ಬ ಆಗಿ ಎಷ್ಟು ದಿವಸ ಆಯಿತು ಇವಾಗ ಅಪ್ಲೋಡ್ ಮಾಡ್ತಿದ್ದಾರೆ ಹಾಗೆ ಹೀಗೆ ಅಂತ. ಓಕೆನಾ. ನೋಡಿ ಈ ಥರ ಮೆಹಂದಿ ಹಚ್ಕೊಂಡಿದ್ದೀವಿ. ಬೆಳಗ್ಗೆ ಎದ್ದು ಈ ಥರ ಹತ್ತಿತ್ತು ಚೆನ್ನಾಗಿ. ನನ್ನ ಮಗಳಿಗೂ ಚೆನ್ನಾಗಿ ಕಾಣಿಸ್ತಾ ಇತ್ತು, ನನಗೂ ಚೆನ್ನಾಗಿ ಹತ್ತಿತ್ತು. ಓಕೆ ಗಾಯ್ಸ್, ಎಲ್ರಿಗೂ ಹ್ಯಾಪಿ ಯುಗಾದಿ. ನೋಡಿ ಎಲ್ಲ ಫುಲ್ ಮನೆಯೆಲ್ಲ ಕ್ಲೀನ್ ಆಯಿತು. ರಂಗೋಲಿ ಎಲ್ಲ ಬಿಟ್ಟೆ ತೊಳೆದು ಈ ಥರ ರಂಗೋಲಿ ಬಿಟ್ಟಿದ್ದೀನಿ. ಹೂವು ಮಾಡಿಸ್ಬೇಕು, ಇನ್ನೂ ಹೂವು ಮಾಡಿಸಿಲ್ಲ. ಸೊ ನಮ್ಮದು ಇವತ್ತು ತುಳಸಿ ಕಟ್ಟೆ ಈ ಥರ ಇದೆ. ನಾನು ಊರಿಗೆ ಹೋಗಿದ್ದೆಲ್ಲ ಗೈಸ್. ನೋಡಿ ಎಲ್ಲ ಫುಲ್ ಒಣಗೋಗ್ಬಿಟ್ಟೈತೆ. ಅದಕ್ಕೆ ಸಿಂಪಲಾಗಿ ರಂಗೋಲಿ ಬಿಟ್ಟು ಈ ಥರ ಕುಂಕುಮ ಎಲ್ಲ ಇಟ್ಟಿದ್ದೀನಿ. ನೋಡಿ ಈ ಥರ ಕಾಣಿಸ್ತಾ ಇದೆ ತುಳಸಿ ಕಟ್ಟೆ. ಸೊ ಅಂತಂದರೆ ಬಾಗಿಲಿಗೆ ಈ ಥರ ರಂಗೋಲಿ ಸಿಂಪಲಾಗಿ ಹಾಕಿದ್ದೀನಿ. ಬಟ್ ಓಡಾಡ್ತೀವಲ್ಲ ಸೊ ಗಲೀಜಾಗುತ್ತೆ. ಬಟ್ ಹೂವು ಏನೂ ಮಾಡಿಸಿಲ್ಲ. ಫಸ್ಟ್ ರಂಗೋಲಿ ಎಲ್ಲ ಬಿಟ್ಟಿಲ್ಲ, ಎಲ್ಲ ಒರೆಸಿ ನೆನ್ನೆ ಸಂಜೆನೇ ತೊಳೆದಿದ್ದು. ಬಟ್ ಇವಾಗ ಒಂದ್ಸಲ ಒರೆಸ್ಕೊಂಡು ಎಲ್ಲ ತೊಳ್ಕೊಂಡು ರಂಗೋಲಿ ಬಿಟ್ಟಿದ್ದೀನಿ. ಇವಾಗ ಮನೇನೂ ಎಲ್ಲ ಕ್ಲೀನ್ ಆಯಿತು, ಎಲ್ಲ ಫುಲ್ ಕ್ಲೀನ್ ಆಯಿತು. ಇವಾಗ ಸ್ನಾನಕ್ಕೆ ಹೋಗಬೇಕು. ನನ್ನ ಮಗಳಿಗೆ ಎಣ್ಣೆ ಹಚ್ಚಿಬಿಟ್ಟಿದ್ದೆ, ಸ್ನಾನಕ್ಕೆ ಹೋಗ್ಕೊಳ್ಳೋಣ. ಇವಾಗ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಇವಾಗೆಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇನ್ನೂ ಏನೂ ಕ್ಲೀನ್ ಮಾಡಿಲ್ಲ. ಸೊ ಹಂಗಾಗಿ ಎಲ್ಲ ಬಂದು ಕ್ಲೀನ್ ಮಾಡ್ಕೋಬೇಕು. ಗುರುವಾರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮಃ ತಾಂ ಕಾಮಧೇನುವೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಇದು ಮಾಡಬೇಕು ಗೈಸ್. ಎಲ್ರಿಗೂ ಹ್ಯಾಪಿ ಯುಗಾದಿ. ಎಲ್ಲರೂ ಹೇಗೆ ಮಾಡ್ತೀರಾ ಅಂತ ಹೇಳಿ. ಇವಾಗ ನಾನು ಸ್ನಾನಕ್ಕೆ ಹೋಗಬೇಕು. ನೋಡಿ ಹಂಗಂತ ನೋಡಿ ಗೈಸ್, ನನ್ನ ಮೆಹಂದಿ ಯಾವ ಥರ ಹತ್ತಿದೆ ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಚೆನ್ನಾಗಿ ಹೊತ್ತಿದೆ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಓಕೆನಾ, ಸಿಂಪಲಾಗಿ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಎಲ್ಲ ಕೆಲಸ ಎಲ್ಲ ಮುಗಿತು. ಇವಾಗ ಸ್ನಾನ ಮಾಡ್ಕೊಬಂದು ಪೂಜೆ ಮಾಡಬೇಕು. ಪೂಜೆ ಮಾಡಿ ಇವತ್ತು ಅಮ್ಮರ ಮನೆಗೆ ಹೋಗಬೇಕು. ನಮ್ಮ ಅತ್ತೆರ ಮನೆಗೆ ಹೋಗಿ ಅಡುಗೆ ಮಾಡಿರ್ತೀನಿ ಬನ್ನಿ ಅಂತ ಹೇಳೋರು. ಇವಾಗ ತಿಂಡಿ ಮಾಡಿಲ್ಲ ನನ್ನ ಮನೇಲಿ. ಸೊ ಇವಾಗ ಅಲ್ಲಿಗೆ ಹೋಗಿ ತಿಂಡಿ ತಿನ್ಕೊಂಡು ಪೂಜೆ ಮಾಡಿ ತಿಂಡಿ ತಿನ್ಕೊಂಡು ಅಮ್ಮರ ಮನೆಗೆ ಹೋಗ್ತೀವಿ ಹಾಸನ್ಗೆ. ಅಲ್ಲಿ ಸೆಲೆಬ್ರೇಷನ್ ಮಾಡೋಣ. ಇಲ್ಲಿ ನಮ್ಮ ಮನೇಲೂ ಪೂಜೆ ಮಾಡಿ ಅಲ್ಲಿ ಅಮ್ಮರ ಮನೆಗೆ ಹೋಗ್ತಲ್ಲ, ಅತ್ತೆ ಮನೆಗೂ ಹೋಗಿ ಅಲ್ಲಿ ಊಟ ಮಾಡ್ಕೊಂಡು ಅಲ್ಲಿ ಅಮ್ಮರ ಮನೆಗೂ ಹೋಗ್ತೀವಿ. ಇದೆಲ್ಲ ತುಂಬ ಇಷ್ಟ ಆಯಿತು ನನಗೆ. ನೋಡಿ ಸೈಡಲ್ಲಿ ಈ ಥರ ಹಾಕೊಂಡಿದ್ದೀನಿ. ಸ್ಟಾರ್ ನನಗೆ ಇಷ್ಟ ತುಂಬ ಈ ಥರ ಸೈಡಲ್ಲಿ ಹಾಕೋಣದು ಅಂತ ಅಂದರೆ ಈ ಥರ ನೋಡಿ ಸೈಡಲ್ಲಿ ಹಾಕೊಂಡಿದ್ದೀನಿ. ಬಟ್ ಆದರೆ ಯುಗಾದಿ ಹಬ್ಬ ಗುರುವಾರನೇ ಬಂದಿತ್ತು. ನಂಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ನಾನು ರಾಯರನ್ನ ಪೂಜೆ ಮಾಡ್ತೀನಿ ಅಲ್ವಾ ಗುರುವಾರ. ಸೊ ಹಂಗಾಗಿ ಅವ್ರಿಗೆ ಅಲಂಕಾರ ಮಾಡೋದು, ಪೂಜೆ ಮಾಡೋದು ಮನಸ್ಫೂರ್ತಿ ಒಂಥರ ಸಮಾಧಾನ. ಪೂಜೆ ಮಾಡೋದು ನಂಗೆ ಮನಸ್ಫೂರ್ತಿ ಅವ್ರ ಮುಂದೆ ಕೂತ್ಕೊಂಡು ಎಲ್ಲ ಕೇಳ್ಕೊಂಡು ಒಳ್ಳೇದು ಮಾಡಿ ರಾಯರೇ ಎಲ್ಲರನ್ನೂ ಕಾಪಾಡಿ ಅಂತ ಮನಸ್ಫೂರ್ತಿ ಅಲಂಕಾರ ಮಾಡಿ ಅವ್ರಿಗೆ ಪೂಜೆ ಮಾಡ್ತಾಯಿರ್ತೀನಲ್ಲ. ಅವರು ನೋಡ್ತಾನೆ ಇದ್ರೆ ಅವ್ರ ಫೇಸ್ನ ಅವ್ರು ನಗ್ತಿರ್ತಾರೆ ಗೊತ್ತಾ. ಯಾರು ನಂಬ್ತಿರೋ ನಂಬಲ್ವೋ ಗೊತ್ತಿಲ್ಲ, ರಾಯರನ್ನ ಜೊತೆ ನಗ್ತಾರೆ. ನಂಗೆ ಅದೊಂದು ತುಂಬ ಖುಷಿ. ನನಗೂ ಹೋಗಿ ತುಂಬ ಖುಷಿ ಆಗುತ್ತೆ. ನಾನು ನೋಡಿದ್ದೀನಿ ತುಂಬ ಸಲ ನಾನು ರಾಯರ ಫೇಸ್ನ. ಅವ್ರ ಫೋಟೋದಲ್ಲಿ ನಾನು ಪೂಜೆ ಮಾಡಿ ನೋಡ್ಬೇಕಾದ್ರೆ ಅವ್ರು ಸ್ಮೈಲ್ ಮಾಡ್ತಿರ್ತಾರೆ. ನಂಗೆ ಅದು ತುಂಬ ಇಷ್ಟ. ಅಲಂಕಾರ ಎಲ್ಲ ಆಯಿತು. ಸೊ ಹಂಗಾಗಿ ನನ್ನ ಮಗಳು ಫಸ್ಟ್ ಪೂಜೆ ಮಾಡ್ತೀನಿ ಅಂತೇಳಿ ಯಾವಾಗಲೂ ಅಷ್ಟೇ. ಅವಳು ನಾನು ಪೂಜೆ ಮಾಡ್ಬೇಕಾದ್ರೆ ನಂದು ಉದ್ಗಡೆ ಹಚ್ಚಿದ ತಕ್ಷಣ ಮಮ್ಮ ನಾನು ಫಸ್ಟ್ ಪೂಜೆ ಮಾಡ್ತೀನಿ ಅಂತ ಗೊತ್ತಾಳೆ. ಸೊ ಹಂಗಾಗಿ ನಾನು ಅವಳಿಗೆಲ್ಲ ರೆಡಿ ಮಾಡಿಕೊಟ್ಟು ಫಸ್ಟ್ ಪೂಜೆ ಮಾಡೋ ಮಗಳೇ ಅಂದ್ಬಿಟ್ಟು ಅವಳಿಗೇನೆ ಕೊಡ್ತೀನಿ. ಅವಳು ಚಿಕ್ಕವಳು ಅಂತ ಹೇಳ್ತಿಲ್ಲ, ಬಟ್ ಅವಳು ಎಷ್ಟು ಚೆನ್ನಾಗಿ ಸ್ತೋತ್ರಗಳು ಹೇಳ್ತಾಳೆ ಅಂದರೆ ರಾಯರ ಸ್ತೋತ್ರ ಹೇಳ್ತಾಳೆ, ಲಲಿತಾ ಸಹಸ್ರನಾಮ ಹೇಳ್ತಾಳೆ, ಆಂಜನೇಯದ್ದು ಹೇಳ್ತಾಳೆ, ಮತ್ತು ಗಣೇಶದ್ದು ಹೇಳ್ತಾಳೆ. ತುಂಬ ನನ್ನ ಮಗಳು ಅಂತ ಹೆಮ್ಮೆಯಿಂದ ಹೇಳ್ಕೊತಿಲ್ಲ, ಬಟ್ ಅವಳು ಎಲ್ಲ ನಾಮಗಳದ್ದು ದೇವ್ರದ್ದು ಸ್ತೋತ್ರಗಳನ್ನ ಹೇಳ್ತಾಳೆ. ಇದು ಪೂಜೆ ಮಾಡ್ಬೇಕಾದ್ರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮಃ ತಾಂ ಕಾಮಧೇನುವೆ ರಾಯರೇ ಎಲ್ಲರಿಗೂ ಒಳ್ಳೇದು ಮಾಡಿ ಎಲ್ಲರನ್ನೂ ಕಾಪಾಡಿ ಅಂತ ಎಲ್ಲ ಕೇಳ್ತಾಳೆ ಗೈಸ್. ಇದನ್ನು ಅವಳು ನಾನು ರೆಕಾರ್ಡ್ ಮಾಡಿಲ್ಲ ಅಷ್ಟೇ. ಅವಳು ಸ್ಲೋಲಿ ಮಾತಾಡ್ತಾಳೆ ಅಂತ ರೆಕಾರ್ಡ್ ಮಾಡಿಲ್ಲ, ಬಟ್ ಒಂದು ದಿವಸ ರೆಕಾರ್ಡ್ ಮಾಡ್ಬಿಟ್ಟು ತೋರಿಸ್ತೀನಿ ಓಕೆನಾ. ಆಮೇಲೆ ಅವಳು ಪೂಜೆ ಮಾಡಿದ ತಕ್ಷಣ ನಾನು ಪೂಜೆ ಮಾಡಿದೆ. ನಮ್ಮ ಮನೆಯವರೆಲ್ಲ ಹೋಗಿದ್ರು. ಸೊ ಅವರು ಬಂದರು. ಒಂದು 2 ನಿಮಿಷಕ್ಕೆ ನಾನು ಪೂಜೆ ಮಾಡೋತಿ. ಸೊ ನಾವು 3 ಜನ ನಿಂತ್ಕೊಂಡು ಒಟ್ಟಿಗೆ ಪೂಜೆ ಮಾಡಿದ್ವಿ. ನಾವು ಯಾವುದೇ ಹಬ್ಬ ಆದ್ರೂ ಏನೇ ಪೂಜೆ ಮಾಡಿದ್ರು
ಒಟ್ಟಿಗೆ ಪೂಜೆ ಮಾಡ್ತೀವಿ ಗೈಸ್. ಸೊ ಹಂಗಾಗಿ ನಾವು ಪೂಜೆ ಮಾಡಿದ್ವಿ, ಎಲ್ಲರನ್ನೂ ಕಾಪಾಡಿದ್ದಾರೆ, ಎಳ್ಳು ಬೆಲ್ಲ ತಿಂದು ಎಲ್ಲ ಒಳ್ಳೆ ಮಾತಾಡಿ ಎಲ್ರೂ ಚೆನ್ನಾಗಿಟ್ಟಿರಿ ನೀವು ಅಂದ್ಬಿಟ್ಟು ಕೇಳ್ಕೊತಾ ಇದ್ದೆ. ನಂಗೆ ಏನೋ ಒಂಥರ ಪೂಜೆ ಮಾಡಿ ರಾಯರಿಗೆ ಕೈ ಮುಗಿದು ಭಕ್ತಿಯಿಂದ ಕೇಳ್ಕೊಂಡ್ರೆ ತುಂಬ ಖುಷಿಯಾಗುತ್ತೆ. ನಾನು ರಾಯರನ್ನೇನೋ ಒಂದು ಕೇಳ್ಕೊಂಡಿದ್ದೆ, ಕೊಡಿ ರಾಯರೇ ನಂಗೆ ಒಂದೇ ಹೂವು ಬೇಕು ಅಂತ. ಬಟ್ ಅವ್ರು ಸ್ವಲ್ಪ ಹೊತ್ತು ಆದಮೇಲೆ ಲೇಟಾಗಿ ಕೊಟ್ಟರು. ಬಟ್ ಸ್ವಲ್ಪ ಹೊತ್ತಾದಮೇಲೆ ಇರೋ ಬರೋ ಹೂವು ಎಲ್ಲ ಬಿದ್ದುಬಿಟ್ಟಿದ್ದು. ನಂಗೆ ತುಂಬ ಖುಷಿ ಆಯಿತು, ಐ ಆಮ್ ಹ್ಯಾಪಿ. ಬಟ್ ನಂಗೊಂದು ಗೊತ್ತು, ರಾಯರು ನನ್ನ ಜೊತೆ ಇದ್ದಾರೆ, ನನ್ನ ಕಷ್ಟದಲ್ಲಿ ಇರ್ತಾರೆ. ಅದಂತೂ ನಿಜವಾದ ಮಾತು, ಸುಳ್ಳಂತೂ ಹೇಳ್ತಿಲ್ಲ ಗೈಸ್. ನಂಗೆ ತುಂಬ ಖುಷಿ ರಾಯರು ಕಂಡ್ರೆ. ಎಲ್ರಿಗೂ ಹ್ಯಾಪಿ ಯುಗಾದಿ. ನೋಡಿ ಈ ಥರ ಪೂಜೆ ಮಾಡಿದ್ದೀನಿ ಇವತ್ತು, ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಓಕೆ, ನಮ್ಮ ಮೇಡಮ್ ಅವರು ಇಲ್ಲ ಅವ್ರದ್ದು 10th ಹೌಸಲ್ಲಿ ನೋಡಿ ಹೆಂಗೇನೋ ಬರೀತಾ ಕೂತವ್ರೆ. IAS ಎಕ್ಸಾಮ್ ಬರೀಬೇಕು, ಅದಕ್ಕೆ ಈ ಥರ. ಸರಿಯಲ್ಲಿ ಏನು ಬರೀತಿದ್ದೀವ? ಕೋಪ ಮಾಡ್ಕೊಂಡಿದ್ದೀರಾ? ಕೋಪ ಬಂದೈತಾ ಮೇಡಮ್ಗೆ? ಬಂದೈತಾ? ಹ್ಞೂ ಅಂತ ಗೈಸ್. ಯಾಕೆ ಏನು ಕೋಪ ಬಂದೈತೆ ಅಂತ ಗೊತ್ತಿಲ್ಲ ನನಗೆ. ಇಲ್ಲಿ ಬಂದ್ಬಿಟ್ಟು ಇದು ಬರೀತವ್ರೆ, ಎಕ್ಸಾಮ್ ಬರೀತವ್ರೆ. ಎಲ್ಲ ಫುಲ್ ರೆಡಿ ಆಯ್ತು. ಇವಾಗ ಹೋಗಿ ನಮ್ಮ ಮತ್ತೆ ಮನೆಗೆ ಹೋಗಿ ಊಟ ಮಾಡ್ಕೊಂಡು, ಸಾಹೇಬ್ರು ಅಲ್ಲಿ ನಿಂತವ್ರೆ. ಇವಾಗ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಊರಿಗೆ ಹೊಡಬೇಕು. ನಾನು ಸ್ಯಾರಿ ಯಾವ ಥರ ಅಂತ ತೋರಿಸ್ತೀನಿ. ಈ ಥರ ಫುಲ್ಲು ಸಿಂಪಲ್ಲಾಗಿ ಹಾಕ್ಕೊಂಡಿದ್ದೀನಿ. ಆದರೆ ಇವಾಗ ಸ್ಯಾರಿ ಚೇಂಜ್ ಮಾಡಿ ಡ್ರೆಸ್ ಹಾಕ್ಕೊಂಡು ಊರಿಗೆ ಹೋಗ್ಬೇಕು. ಪಾಪ ನಾನು ಗ್ಲೋಯಿಂಗೇ ಕಾಣಿಸ್ತಾ ಇದ್ದೀನಾ? ಫೇಸು ಚೆನ್ನಾಗಿ ಕಾಣಿಸ್ತೈತಲ್ಲ. ಓಕೆ ಗೈಸ್, ನೋಡಿ ಸ್ಯಾರಿ ಈ ಥರ ಹಿಂಗೆ ತೋರಿಸ್ಬಿಡ್ತೀನಿ ನೋಡಿ. ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಹೆಂಗಿದೆ ಅಂತ ಕಮೆಂಟ್ ಮಾಡಿರಿ ಓಕೆನಾ? ನನಗೇನೋ ತುಂಬ ಇಷ್ಟ ಆಯಿತು. ಏನೋ ಅಡುಗೆ ಮಾಡಿಲ್ಲ ಇವತ್ತು. ಫಸ್ಟ್ ಟೈಮ್ ಇಲ್ಲಿ ಕುಂಕುಮ ಇಟ್ಟಿದ್ದೀನಿ. ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿರಿ. ನಮ್ಮ ಸಾಹೇಬ್ರು ಅವ್ರ ಬಟ್ಟೆ ತೋರಿಸಿದಲ್ಲ ಮೇಡಮ್ ಅಂತ. ಇವ್ರದ್ದು ಬನ್ನಿ, ಬರ ಬಾಯ್ಲಿ ಪಪ್ಪ, ಬಾಯಿಲ್ ಪಪ್ಪ. ನೋಡಿ ಗೈಸ್, ಇವ್ರದ್ದು ಈ ಥರ ಡ್ರೆಸ್ ಕ್ಯಾಮ್ರಾಗೆ ಬರಲ್ಲ ಅಂತಾರೆ. ಅದೇನು ಲುಕ್ಕು, ರೌಡಿ ಥರ ಲುಕ್ ಕೊಡ್ತಾ ಇದೆಯಲ್ಲವ. ನೋಡಿ ಈ ಥರ ಅವ್ರ ಡ್ರೆಸ್ ಈ ಥರ ಐತೆ. ಮ್ಯಾಚಿಂಗ್ ಆಯ್ತೆ ಅಲ್ಲ, ಬಟ್ ಮ್ಯಾಚಿಂಗ್ ಆಯ್ತೈತೆ. ಪಪ್ಪ ಹಂಗೆ ನೋಡು ಪಪ್ಪ. ನೀವು ಸ್ವಲ್ಪ ಸ್ಮೈಲ್ ಮಾಡಯ್ಯ. ಓಕೆ ಗೈಸ್, ಇವಾಗ ಬೇಗ ಡ್ರೆಸ್ ಚೇಂಜ್ ಮಾಡಿ ಊಟ ಮಾಡ್ಕೊಂಡು ಊರಿಗೆ ಹೊರಡೋಣ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿರೋಕ್ಕೆ ತುಂಬ ಹೃದಯ ಧನ್ಯವಾದಗಳಿಗೆ. ಸಪೋರ್ಟ್ ಮಾಡ್ತೀರಿ, ಬಟ್ ಲೇಟಾಗಿ ಅಪ್ಲೋಡ್ ಆಗ್ತಿದೆ. ಸಾರಿ ಗೈಸ್, ಯಾರು ಬೇಜಾರು ಮಾಡ್ಕೋಬೇಡಿ ಓಕೆನಾ? ಸ್ವಲ್ಪ ಫೋನ್ ಪ್ರಾಬ್ಲಮ್ ಆಗಿತ್ತು, ಸ್ವಲ್ಪ ಅದಕ್ಕೆ ಲೇಟಾಗಿ ವಿಡಿಯೋ ಅಪ್ಲೋಡ್ ಆಗ್ತಿದೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋ ಸಿಗೋಣ, ಬಾಯ್.